ನನಗೆ ಅಷ್ಟು ತಲೆ ಓಡಲ್ಲ ಕಾಂಪ್ಲಿಕೇಟೆಡ್ ವಿಡಿಯೋ ಮಾಡಕ್ಕೆ. ಅಂಡ್ ಟು ಬಿ ಆನೆಸ್ಟ್ ನಮ್ಮ ವಿಡಿಯೋದಲ್ಲಿ ಏನು ಇಲ್ಲ, ನೀವು ಹೇಳ್ದಾಗೆ ಸಿಂಪಲ್. ಅಮ್ಮ ಒಂದ್ ಸ್ವಲ್ಪ ಸಿಟ್ ಮಾಡ್ಕೊ ಅಂತೀನಿ, ಹಾಗಲ್ಲ ಅವ್ರಿಗೆ ಪುಸ್ತಕ ಅಂತ ನಕ್ ಬಿಡ್ತಾರ ಅವ್ರು. ಫ್ಯಾಮಿಲೀಸ್ ಅನ್ನೆಲ್ಲ ಒಂಥರ ಕನೆಕ್ಟ್ ಮಾಡೋ ತರ ರೀಲ್ಸ್ ಕ್ರಿಯೇಟ್ ಆಗ್ತದೆ ನಮ್ದು ಅಂತ ನಮ್ಗೆ ಅನ್ಸುತ್ತೆ. ಅಂಡ್ ಇಟ್ ಇಸ್ ವೆರಿ ಗುಡ್ ಫೀಲ್ ನಮ್ಗೆ. ಇಷ್ಟೊಂದ ಕಂಡೀಷನ್ ಇತ್ತು, ಒಂದೇ ಕಂಡೀಷನ್ ಇದ್ದಿದ್ದು ಮನೇಲಿ ನಾಯಿ ಇರಬಾರ್ದು ಅಂತ. ಅಯ್ಯೋ, ನಾನು ಇದ್ದೀನಲ್ವಾ. ಇಬ್ರು ಒಬ್ರನ್ನೊಬ್ರನ್ನ ಕಂದಮ್ಮ ಅಂತ ಕರಿತೀರಾ ಅಂತ ಎಲ್ಲೋ ಗಾಳಿ ಸುದ್ದಿ ಬಂತು ನಮ್ಗೆ. ಅದು ಈಗ ಈ ಬೇಬಿ ಅಂತ ಈಗ ಟ್ರೆಂಡ್ ಇದೆಯಲ್ಲ, ಹಾಯ್ ಬೇಬಿ ಅಂತ, ಅದ್ರದ್ದು ಕನ್ನಡ ವರ್ಷನ್ ಇದು ಅಲ್ವಾ? ಫೋನು ಹ್ಯಾಕ್ ಆಗಿದೆ ಅಂತ ಯಾಕೋ ಡೌಟ್ ಆಗ್ತದೆ ನನಗೆ. ಬೇರೆಯವ್ರ ಫೋನ್ ಎಲ್ಲ ನೋಡೋ ಅಭ್ಯಾಸ ನಮ್ಗಿಲ್ಲ ಸರ್, ಪ್ಲೀಸ್ ಈ ತರ ಎಲ್ಲ ಹೇಳ್ಬೇಡಿ. ರಿಸರ್ಚ್ ಟೀಮ್ ಇದೆಲ್ಲ. ಅದು ಹೆಂಗೆ ಎಲ್ಲೋ ಕೇಳಿಸ್ತು ನೀವು ಕಂದಮ್ಮ ಅಂತ ಅವ್ರನ್ನ ಕೂಗ್ತಾ ಇದ್ದಿದ್ದು. ಓ ಮೈ ಗಾಡ್. ಅಲ್ಲ ಅದು ಬೇಬಿ ಗೀಬಿ ಹಂಗಲ್ಲ, ನೀವು ಹೇಳಿದ್ಮೇಲೆ ಅನ್ಸಿದ್ ನನಗೆ. ಓ ಇಂಗ್ಲಿಷ್ ಕನ್ನಡ ವರ್ಷನ್ ಇಲ್ಲ. ನಮ್ಮ ಮೊದ್ಲಿಂದಾನು ಕಂದಮ್ಮ ಅಂತಾನೆ ಕರಿಯಕ್ ಸ್ಟಾರ್ಟ್ ಮಾಡಿದ್ದು. ಅಂಡ್ ನಾನು ಸೇವ್ ಮಾಡ್ಕೊಂಡಿರೋದು ಹಂಗೇನೆ ಕಂದಮ್ಮ ಅಂತ. ಅಂಡ್ ನಮ್ಮ ಮನೆಯಲ್ಲಿ ಅದೆಲ್ಲ ಅಭ್ಯಾಸ ಇಲ್ಲ. ಅಂದ್ರೆ ಹೆಸರು ಹಿಡ್ದೆ ಕರೆಯೋದು, ಟಿಪಿಕಲ್ ಆರ್ಥೋಡಾಕ್ಸ್ ಫ್ಯಾಮಿಲಿ. ಅಮ್ಮ ರೀ ಅಂತ ಕರೀತಾರೆ, ಅಪ್ಪ ಅಮ್ಮನ ಯಶೋಧ ಅಂತ ಇರ್ತಾರೆ, ಹೆಸರು ಹಿಡ್ದೆ ಕರೆಯೋದು. ಸೊ ಈ ತರ ಇವಾಗೆಲ್ಲ ಈ ಸಿಟಿಲೆಲ್ಲ ಸ್ವಲ್ಪ ಬೇರೆ ಅಲ್ಲ, ಚಂದ ಮುದ್ದೆ ಬಂಗಾರಿ ಕಂದಮ್ಮ ವಾಡವರ್ ಚಿನ್ನ ಬೆಳ್ಳಿ ವಜ್ರ. ಸೊ ಊರಿಗೆ ಹೋಗಿದ್ದೆ, ಅದು ಏನಾಯ್ತು ನನ್ಗೆ ಗೊತ್ತೇ ಇಲ್ದೆ ತಿಂಡಿ ತಿನ್ನೋವಾಗ ಕಂದಮ್ಮ ಅಂತ ಕರ್ದೆ ನಾನು ಇವಳ. ಅಲ್ಲ ಅಪ್ಪ ಅಮ್ಮ ಇದಾರೆ, ನಂಗೆ ಅದು ನೆನಪೇ ಇಲ್ಲ. ನಮ್ಮ ಅಮ್ಮಂಗೆ ಅದು ಅಮ್ಮ ಅಂತ ಕೇಳ್ತು, ಕಂದಮ್ಮ ಹೌದಾ ಅಮ್ಮ ಅಮ್ಮ ಅಂತ ಹೇಳ್ಕೊಂಡ್ ಬಂದ್ರು. ಆವಾಗ ಓ ಅಂತ. ಸೊ ಊರಿಗೆ ಹೋದ್ರೆ ಐ ಕಾಲ್ ಹರ್ ವಿದ್ಯಾ, ಗಣೇಶ್ ಅಂತ ಕರೀತಾಳೆ. ಗಣೇಶ್ ಅಂತಾನೆ, ಈಗಿ ಅಂತಲೇ ಇಲ್ಲ, ಗಣೇಶ್ ವಿದ್ಯಾ. ನಾವ್ ಮನೇಲಿದ್ದಾಗ ಕಂದಮ್ಮ ಅಂತ ಕರ್ಕೋತೀವಿ. ಸೊ ಈ ವಿಡಿಯೋ ಮುಖಾಂತರ ಪೇರೆಂಟ್ಸ್ಗೆ ಗೊತ್ತಾಗಿದೆ. ರಿವೀಲ್ ಆಯ್ತು ಇವಾಗ. ಅಲ್ಲ ಇದನ್ನ ನೋಡಿ ಏನಾದ್ರು ಇವ್ರ ಅಮ್ಮ ಏನಾದ್ರು ಕೇಳ್ಬೋದು, ಏನೇ ಗಂಡನ್ ನಂಗೆಲ್ಲ ಕರಿತಾರೇನೆ ರೀ, ಏನು ಅಂದ್ರೆ ಈ ತರ ಎಲ್ಲ ಕರಿಬೇಕಲ್ವೇನೆ ಅಂತಂದ್ರೆ. ಇಲ್ಲ ಅಂದ್ರೆ ನಮ್ಮಿಬ್ರು ಮಧ್ಯ ಏಜ್ ಗ್ಯಾಪ್ ಅಷ್ಟೊಂದು ಇಲ್ದೇ ಇರೋ ಕಾರಣ, ಸೊ ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಫ್ರೆಂಡ್ಸ್ ತರಾನೇ ಮಾತಾಡ್ತಾ ಇದೀವಿ. ಹೋಗಿ ಬನ್ನಿ ಅಷ್ಟು ಮಿನಿಮಮ್ ರೆಸ್ಪೆಕ್ಟ್ ಇಬ್ರು ಕೊಟ್ಕೋತಾ ಇದೀವಿ. ಸೊ ಹಂಗಾಗಿ ಹೇಳಿದ್ರು ನೀವಿಬ್ರು ಇದ್ದಾಗ ಏನಾದ್ರು ಮಾತಾಡ್ಕೊಳ್ಳಿ, ಹೋಗೋ ಬಾರೋ ಏನಾದ್ರು ಕರ್ಕೊಳ್ಳಿ, ಹೋಗೋ ಬಾರೋ ಬೀಪ್ ಡ್ಯಾಶ್ ಅದೆಲ್ಲ ಕರ್ಕೊಳ್ಳಿ. ಬಟ್ ಫ್ಯಾಮಿಲಿ ಇದ್ದಾಗ ಅಥವಾ ಯಾರಾದ್ರೂ ಜನ ಬಂದಾಗ, ದೊಡ್ಡವ್ರು ಯಾರಾದ್ರೂ ಮನೇಲಿ ಇದ್ದಾಗ ಒಂದ್ ಸ್ವಲ್ಪ ಮಿನಿಮಮ್ ರೆಸ್ಪೆಕ್ಟ್ ಅಲ್ಲಿ ಮಾತಾಡಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ರೀ ಏನು ಅಂದ್ರೆ ಬರ್ತೀರಾ ಅವೆಲ್ಲ ಇಲ್ಲ. ಬರ್ತೀರಾ ಹೋಗ್ತೀರಾ ಅಪಾರ್ಥ ಮಾಡ್ಕೋಬೇಡಿ. ನಾನು ಅಪಾರ್ಥ ಮಾಡ್ಕೊಂಡಲ್ಲ, ಅವ್ರು ವೈರಲ್ ಮಾಡ್ತಾರೆ ನಂಗೆ ಗೊತ್ತು. ಸೊ ಹಾಗಾಗಿ ಅದೇ ಮಿನಿಮಮ್ ರೆಸ್ಪೆಕ್ಟ್ ಅಲ್ಲಿ ಮಾತಾಡಿ, ಹೋಗಿ ಬನ್ನಿ ಅಂತ ಮಾತಾಡಿ ಅಂತ. ಈಗ ಜಗಳ ಆದಾಗ ಅವಾಗ್ಲೂ ತರ ರೆಸ್ಪೆಕ್ಟ್ ಎಲ್ಲ ಬರುತ್ತಾ? ಜಗಳ ಆದಾಗ ಫುಲ್ ಡ್ಯಾಶ್ ಬೀಟ್ ಆ ಕಡೆಯಿಂದ. ನಮ್ಮ ಮಂಗ್ಳೂರ್ ಉಡುಪಿಯವ್ರಿಗೆ ಬೈಯಕ್ ಬರಲ್ವಲ್ಲ, ಇಲ್ಲ ಜಾಸ್ತಿ ಮಂಡ ಸರಿ ಇಲ್ವಾ ನಾಯಿ ಅಂತ ಅದು ಅವ್ರಿಗೆ ಬೈದಾಗೆ ಅನ್ಸಲ್ಲ. ಡಾಗ್ ಲವರ್ ಬೇರೆ ಅಲ್ವಾ. ನಮ್ ಹುಡುಗಿ ನಾಯಿ ಪ್ರೇಮಿ, ನಾಯಿ ಅಂದ್ರೆ ಮುದ್ದು ಮಾಡ್ದಂಗ ಇರುತ್ತೆ. ನೀವ್ ನಾಯಿ ಅಂತ ಬೈದ್ರೆ ನೆಕ್ಸ್ಟ್ ನಾಯಿ ತಗೊಂಡ್ಬಂದ್ಬಿಡಿ ಮನೆಗೆ. ನೀವು ನಾನು ಅದೇ ಹೇಳಿದೀನಿ, ನನ್ನೇನಾದ್ರೂ ನನ್ನೇನಾದ್ರೂ ಎದುರಾಕೊಂಡ್ರೆ ನೆಕ್ಸ್ಟ್ ಡೇ ಮನೇಲಿ ನಾಯಿ ಇರುತ್ತೆ ಅಂತ ಹೇಳಿದೀನಿ. ಬ್ಲಾಕ್ ಮೇಲ್, ಅದಕ್ಕೆ ನೀವು ಬೈಯಲ್ಲ ಅಂತ ಇವಾಗ ಗೊತ್ತಾಯ್ತು ನಮ್ಗೆ. ಡೈರೆಕ್ಟ್ ಸಾರಿ. ಸೊ ಫಸ್ಟ್ ನೀವೇ ಸಾರಿ ಕೇಳದ ಜಗಳ ಆದ್ರೆ? ಕೇಳು, ಯಾರದೇ ತಪ್ಪು. ಇದ್ಯಾಕೋ ಓಡು ಅನ್ನಿಸ್ತಾ ಇದೆ ನನ್ಗೆ. ಹೌದಾ ವಿದ್ಯಾ? ಇಲ್ಲ ಕೇಳ್ತಾರೆ, ಯಾಕಂದ್ರೆ ಸ್ವಲ್ಪ ನಾನು ಕ್ಯಾರಿ ಮಾಡ್ತೀನಿ ಆ ಕೋಪನ. ಸ್ವಲ್ಪ ಜಸ್ಟ್ ಒಂದು 2-3 ದಿನ ಕ್ಯಾರಿ ಮಾಡ್ತಾರೆ ಅಷ್ಟೇ, ದಿನಗಳ ಗಟ್ಲೆ ಕ್ಯಾರಿ. ನಾ ಇವಾಗ ಹೋಗ್ತಾ ಮನೆ ನಾಯಿ ತಗೊಂಡ್ ಹೋಗ್ತೀನಿ. ಕರೆಕ್ಟ್ ವಿದ್ಯಾ, ಹೌದು. ದಿನಗಳ ಗಟ್ಲೆ ಕ್ಯಾರಿ ಮಾಡ್ತಾರಾ? ಇಲ್ಲಪ್ಪ, ಇಲ್ಲ ತಾನೇ ಆಡಲ್ಲ. ಅಲ್ವಾ, 2 ನಿಮಿಷನೂ ಇರಲ್ಲ. ಇಲ್ಲ, ಟು ಬಿ ಆನೆಸ್ಟ್ ನಮ್ದು ಜಗಳ 2 ನಿಮಿಷಕ್ಕಿಂತ ಮೇಲೆ ಹೋಗಲ್ಲ. ಬಿಕಾಸ್ ನಾನು ಸಾರಿ ಕೇಳಿರ್ತೀನಿ. ಅದು ತಪ್ಪು ಯಾರ್ದೇ ಇರ್ಲಿ, ಆ ಮೇಲಿಗೋ ಸೈಡ್ಗೆ ಇಡ್ಲೇಬೇಕು. ನಾನು ಟಕ್ ಅಂತ ಐಮ್ ಸಾರಿ ಅಂದೆ ತಪ್ಪು ಅಂತ. ಅವಳಿಗೂ ಅಭ್ಯಾಸ ಆಗಿದೆ. ಅವಳು ಮೊದ್ಲು ಸ್ವಲ್ಪ ಸಿಟ್ಟಲ್ಲಿ ಇರ್ತಿಲ್ಲ, ಗುರ್ಗುರ್ಗುರ್ ಅಂತ. ಇವಾಗ ಹಂಗೆ ಈಗೆಲ್ಲ ಕರ್ಗೋಗುತ್ತೆ ಹಂಗ ಐಸ್ತರ. ಏನ್ ಮಾಡೋದು, ನನ್ ಗಂಡ ಹಣೆ ಬಂಡ, ನನ್ನ ಗಂಡ. ಅಯ್ಯೋ ಗಂಡ ಅಷ್ಟೇ, ಗಂಡ. ಓಕೆ, ಎಸ್. ಜನಾರ್ದನ್ ಸರ್ ಮತ್ತೆ ಬಿಯರ್ಡ್ ಬಾಲಕ, 1-2 ಫೇಮಸ್ ಆಗಿರುವಂತ ಕ್ಯಾರೆಕ್ಟರ್ಸ್, ಅದರ ಸೃಷ್ಟಿಕರ್ತ ನೀವೇ. ಸೊ ಆ 2 ಕ್ಯಾರೆಕ್ಟರ್ಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ನಿಮ್ಗೆ ತಲೆಗೆ ಯಾವಾಗ ಹೊಳೆದಿದ್ದು? ಲಾಂಗ್ ಡ್ರೈವ್ ಹೋದಾಗ್ಲಾ ಅಥವಾ ಯಾವಾಗ? ಇಲ್ಲ ಅದು
ಮದುವೆಕ್ಕಿಂತ ಮುಂಚೆನೆ 2 ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೆ. ಓಕೆ. ಜನಾರ್ದನ್ ಸರ್ ಬೇಸಿಕಲಿ ನಾನೊಬ್ಬ ಕ್ರಿಕೆಟ್ ಹುಚ್ಚ, ಅಷ್ಟು ಪ್ರೇಮಿ, ಕ್ರಿಕೆಟ್ ಪ್ರೇಮಿ. ಸೊ ನಾನು ಫ್ರೀ ಟೈಮಲ್ಲಿ ಕ್ರಿಕೆಟೇ ನೋಡ್ತಾ ಇರ್ತೀನಿ. ಆ್ಯಂಡ್ ನಾನು ಫಾಲೋ ಮಾಡೋ ಏಕೈಕ ಸ್ಪೋರ್ಟ್ ಕ್ರಿಕೆಟ್. ಆ್ಯಂಡ್ ಕ್ರಿಕೆಟ್ ಇನ್ ಆ್ಯಂಡ್ ಔಟ್ ಗೊತ್ತು ನನಗೆ, ಅಂದರೆ ಟೆಕ್ನಿಕ್ಯಾಲಿಟೀಸ್ ಇದೆಲ್ಲ ಗೊತ್ತು. ನಂಗೆ ಕ್ರಿಕೆಟ್ ಮ್ಯಾಚ್ ಮುಗಿದ ಕೂಡಲೇ ಕ್ರಿಕೆಟ್ ರಿವ್ಯೂ ಅಂತ ಹೇಳಲ್ಲ ನಾನು, ಅದು ಹೇಗಿತ್ತು ಮ್ಯಾಚ್ ಹಿಂಗಿತ್ತು ಅನ್ನೋ ಒಂದು 10 ನಿಮಿಷದಲ್ಲಿ ಆ ಮ್ಯಾಚ್ ನೋಡ್ತಿದ್ದವ್ರಿಗೂ ಒಂದು ಕಣ್ಣು ಮುಚ್ಚಿದ್ರೆ ಹಿಂಗಿತ್ತೋ ಏನೋ ಅಂತ ಅನ್ಸೋ ಥರ ಮಾತಾಡ್ಬೇಕಂತ ಮೊದಲಿಂದ ನನ್ನ ಆಸೆ ಇತ್ತು. ಅದಕ್ಕೆ ನಾನು ಚೂಸ್ ಮಾಡಿದ್ದು ಭಾಷೆ ಕನ್ನಡದಲ್ಲೂ ಈ ಮಂಗಳೂರು ಉಡುಪಿ ಕನ್ನಡ, ಮೈ ಮದರ್ ಟಂಗ್. ಸೊ ನೀವು ಮೂವೀಸಲ್ಲಿ 90s ಅಥವಾ 80s ಮೂವೀಸಲ್ಲಿ ಏನಾಗ್ತಿತ್ತು, ಈ ಮಂಗಳೂರು ಕನ್ನಡ ಮಾತಾಡೋ ಕ್ಯಾರೆಕ್ಟರ್ ಏನಾರು ಇದ್ರೆ ಅದು ಆರ್ಟಿಸ್ಟ್ ಯಾರೋ ಬೆಂಗಳೂರವರೇ ಇರ್ತಾ ಇದ್ರು, ಬಟ್ ಅವ್ರಿಗೆ ಆ ಸ್ಲ್ಯಾಂಗ್ ಗೊತ್ತಿರಲ್ವಲ್ಲ, ಅದು ನಮ್ ಕಿವಿಗೆ ಫೇಕ್ ಆಗಿ ಕೇಳ್ತಾ ಇತ್ತು. ಎಂತ ಮಾರ ಇಲ್ಲ ಮಾರ, ಓ ಮಂಡೆ ವೆಚ್ಚ ಆಗ್ತದೆ ಮಾರ, ಓ ಅದು ನಮ್ಗೆ ಅನ್ನಿಸ್ತಾ ಇತ್ತು, ಅಯ್ಯೋ ನಾವು ಹಿಂಗೆ ಮಾತಾಡಲ್ವಲ್ಲ ಅಂತ ಅಂದ್ಕೊಂಡು. ಸೊ ಈ ವಿಡಿಯೋ ಮುಖಾಂತರ ಜನಾರ್ದನ್ ಸರ್ ಥ್ರೂ ಜನಕ್ಕೆ ಗೊತ್ತಾಗ್ಲಿ ಮಂಗಳೂರು ಉಡುಪಿ ಕನ್ನಡ ನಾವು ಹಿಂಗೆ ಮಾತಾಡ್ತೀವಿ ಅಂತ ಗೊತ್ತಾಗ್ಲಿ ಅಂತ ಸ್ಟಾರ್ಟ್ ಮಾಡಿದ್ದ. ಬಟ್ ಜನ ಅದನ್ನ ಎಷ್ಟು ಇಷ್ಟಪಟ್ಟರು ಅಂದರೆ, ಇವಾಗ ಪ್ರತಿ ಮ್ಯಾಚ್ ಆದಮೇಲೆ ಜನಾರ್ದನ್ ಸರ್ ಏನು ಹೇಳ್ತಾರೆ ಮ್ಯಾಚ್ ಬಗ್ಗೆ, ನಾನು ಅಂದ್ಕೊಂಡಿರೋದನ್ನ ಜನಾರ್ದನ್ ಸರ್ ಅವ್ರ ಮಾತಲ್ಲಿ ವ್ಯಕ್ತಪಡಿಸ್ತಾರ ನೋಡೋಣ ಅಂತ ಸುಮಾರು ಜನ ನೋಡ್ತಾರೆ. ಎಸ್ಪೆಷಲಿ RCB ವಿಡಿಯೋಸು ಮಿನಿಮಮ್ 24 ಅವರ್ಸಲ್ಲಿ ಮಿನಿಮಮ್ ಅಂದ್ರೆ ಒಂದು 70,000 ಇವಾಗ ಜನ ನೋಡ್ತಾ ಇದ್ದಾರೆ. ಸೊ ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಬಿಯರ್ಡ್ ಬಾಲಕ ಬೇಸಿಕಲಿ ಅದು ಸಪ್ರೇಟ್ ಕ್ಯಾರೆಕ್ಟರ್ ಅಂತ ಮಾಡಿದ್ದೆ, ಕೊನೆಗೆ ಹಿಂಗೋ ಲಿಂಕ್ ಮಾಡಿದೆ ಅಪ್ಪ ಮಗ ಅಂತ. ಅವನು ಶತದಡ್ಡ ಇನ್ ರಿಯಲ್ ಲೈಫ್, ಬಟ್ ಅವನ ತಲೆಯಲ್ಲಿ ಅವನಷ್ಟು ಬುದ್ಧಿವಂತ ಬೇರೆ ಯಾರು ಹಂಗೆ ಊರ್ಕ ಬಾಪ್. ಅದು ಸ್ನ್ಯಾಪ್ಚಾಟ್ ಫಿಲ್ಟರ್ ಬೇಬಿ ಅಂತ ಒಂದು ಫಿಲ್ಟರ್ ಇದೆ, ವಾಯ್ಸ್ ಎಲ್ಲ ನಾವೇ ಮಾಡ್ಬೇಕು. ಬಟ್ ನಿಮ್ಗೆ ಆ ಫಿಲ್ಟರ್ ಅಲ್ಲಿ ಮುಖ ಮಗು ತರ ಕಾಣುತ್ತೆ, ಬಟ್ ಅಂತ ಸೂಪರ್ ಫಿಲ್ಟರ್ ಏನಲ್ಲ. ನಿಮ್ ಗಡ್ಡ ಇದ್ರೆ ಅದ್ರಲ್ಲೂ ಸ್ವಲ್ಪ ಗಡ್ಡ ಕಾಣುತ್ತೆ, ಎಕ್ಸ್ಟ್ರಾ ಆಡ್ ಮಾಡುತ್ತದು, ಆಡ್ ಮಾಡೋದ ಬಟ್ ಕಾಣುತ್ತೆ ಒಂದ್ ಸ್ವಲ್ಪ. ಅದ್ ಕಮೆಂಟ್ ಬಂದಿತ್ತು ಆ ಫಿಲ್ಟರ್ ಹಾಕಿ ವಿಡಿಯೋ ಮಾಡಿದಾಗ, ಇವನೇನ್ ಗುರು ಮಗು ಅಂತೆ ಗಡ್ಡ ಎಲ್ಲ ಇದೆ ಅಂತ. ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೆ, ಅವನ ಹೆಸರೇ ಬಿಯರ್ಡ್ ಬಾಲಕ ಅಂತ. ನಾನು ಆಕ್ಚುಲಿ ಉರ್ಕೊಂಡು ಕಮೆಂಟ್ ಮಾಡಿದಾಗಿತ್ತು, ಬಟ್ ಅದಕ್ಕೆ ಎಲ್ಲರೂ ಏನ್ ಗುರು ಸೈಕ್ ಕಾಮಿಡಿ ಮಾಡ್ತೀಯ ಅಂತಂದ್ರು. ವಾವ್, ಅದೇ ಹೆಸರು ಇಡೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋಯಿಂದ ಎಲ್ರಿಗೂ ಸರ್ ನನ್ನ ಹೆಸರು ಬಿಯರ್ಡ್ ಬಾಲಕ ಅಂತ ಹಿಂಗೆ ಮಾತಾಡ್ಕೊಂಡು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದು ಬಿಯರ್ಡ್ ಬಾಲಕ ಅಂತ ಮಕ್ಳಿಗೆ ತುಂಬಾ ಇಷ್ಟ, ತುಂಬಾ ಅಂದ್ರೆ ತುಂಬಾ ಇಷ್ಟ. ಎಲ್ಲ ಕಡೆ ಹೋದ್ರು ಅಮ್ಮ ಬಿಯರ್ಡ್ ಬಾಲಕ ಅಂತ ಹಿಂಗೆ ತೋರಿಸ್ತಾರೆ ಮಕ್ಕಳು, ಚಿಕ್ಕ ಮಕ್ಕಳು. ಆ್ಯಂಡ್ ಆವಾಗ ಅವ್ರ ಹತ್ರ ನಾನೇ ಹೋಗಿ ಆ ಫಿಲ್ಟರ್ ಆನ್ ಮಾಡಿ ಅವ್ರ ಫೋನಲ್ಲಿ ನಾನೇ ಫೋಟೋ ತೆಗೆದುಕೊಡ್ತೀನಿ. ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಮಾತಾಡ್ಸು ಬಿಯರ್ಡ್ ಬಾಲಕ ಇವರೇನೆ ಅಂತಂದ್ರೆ ಆ ಮಕ್ಳು ಹಿಂಗ್ ನೋಡ್ತಾ ಇರ್ತಾರೆ, ಇವ್ರಲ್ವಲ್ಲ ಅಂತ. ಫಿಲ್ಟರ್ ಅಲ್ಲಿ ಹಿಂಗ್ ತೋರಿಸ್ತೀನಿ, ನೋಡು ನಾನೇ ಇದು ಅಂತಂತಾರೆ, ಖುಷಿ ಆಗುತ್ತೆ. ಸೋ ಕ್ಯೂಟ್. ಇವಾಗ ವಿದ್ಯಾ ಅವರು ಬಿಯರ್ಡ್ ಬಾಲಕ ಜೊತೆ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಹೇಗಿದೆ ಫೀಲಿಂಗ್, ಎಕ್ಸ್ಪೀರಿಯನ್ಸ್ ಹೇಗಿದೆ? ರಿಯಲಿ ತರ್ಲೇನೆ ಬಿಯರ್ಡ್ ಬಾಲಕ, ಸಿಕ್ಕಾಪಟ್ಟೆ ತರ್ಲೆ. ಅಂದ್ರೆ ಇವ್ರ ರಿಯಲ್ ಲೈಫ್ಗೂ ಆ ಬಿಯರ್ಡ್ ಬಾಲಕನ್ ಕ್ಯಾರೆಕ್ಟರ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಓಕೆ. ಸೊ ಹಂಗಾಗಿ ಅವನು ಸಿಕ್ಕಾಪಟ್ಟೆ ತರ್ಲೆ ತಮಾಷೆ ಆತರ ಕ್ಯಾರೆಕ್ಟರ್ ಆಗಿರೋದ್ರಿಂದ ಖುಷಿ ಆಗತ್ತೆ ನಂಗೆ ಆ ಬಿಯರ್ಡ್ ಬಾಲಕನ್ ಸೀಕ್ವೆನ್ಸ್ ಬಂದಾಗ. ಗಣೇಶ್ ಇದ್ರೆ ಆತರ ಇರ್ಬಹುದಾ ಏನಾದ್ರು ಅಂತೆ ನಮ್ಮ ಅತ್ತೆ ಹೇಳ್ತಿರ್ತಾರೆ, ಇವ್ರು ಸಣ್ಣ ವಯಸ್ಸಲ್ಲಿ ಏನೇನ್ ತಲಾಟೆ ಎಲ್ಲ ಮಾಡಿದಾರೋ ಅದನ್ನ ಬಿಯರ್ಡ್ ಬಾಲಕನ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದಾರೆ ಇಲ್ಲಿ ವಿಡಿಯೋಸ್ ಮುಖಾಂತರ ಅಂತ. ಸೊ ಎಸ್, ಇವರ ಚೈಲ್ಡ್ಹುಡ್ ಇರ್ಬೋದು. ನನ್ಗೆ ಅದು ಪರ್ಸನಲಿ ಬಿಯರ್ಡ್ ಬಾಲಕ ವಿಡಿಯೋ ಮಾಡಕ್ಕೆ ಇಷ್ಟ ಏನಕ್ಕೆ ಅಂತಂದ್ರೆ ನನ್ಗೆ ಅದ್ರಲ್ಲಿ ಮಾತ್ರ ಆಕ್ಟಿಂಗ್ ಸ್ಕೋಪ್ ಇರೋದು. ಓಕೆ. ನಮ್ದು ಕಪಲ್ ವಿಡಿಯೋಸ್ ಅಲ್ಲಿ ನಾನು ಸ್ವಲ್ಪ ಸಟಲ್ ಇರ್ತೀನಿ, ಅಥವಾ ನಂಗೆ ರೋಲ್ ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್ಲಿ. ಸ್ವಲ್ಪ ಹೆದರ್ಕೊಳ್ಳೋದು, ಮಾಡೋದು ಅಷ್ಟೇ ಅಂತ ಅಷ್ಟೇ ಇರುತ್ತೆ, ಬಿಟ್ರೆ ಅಂತ ಆಕ್ಟಿಂಗ್ ಸ್ಕೋಪ್ ಏನಿಲ್ಲ ಅದ್ರಲ್ಲಿ. ಇವಳಿಗಿರುತ್ತೆ ದಿನ ಹಿಂಗೆಲ್ಲ ಇರುತ್ತೆ. ನೋಡು ನಿನ್ ಹೆಂಡತಿ ನಾಗವಲ್ಲಿ ಬದಲಾಗಿಲ್ಲ, ನಾಗವಲ್ಲಿನೇ. ತುಂಬಾ ಕಮೆಂಟ್ ಬಂದಿದೆ ಆತರ ಅಂತೂ ಕೆಲವೊಂದು ವಿಡಿಯೋಸ್ ಮಾತ್ರ. ಏನ್ ಗುರು ಇವಳನ್ ಕಟ್ಕೊಂಡಿದ್ಯಲ್ಲ ಗುರು ಗಯ್ಯಾಳಿ. ಕೆಲವ್ರು ಹಿಂಗ್ ಕಮೆಂಟ್ ಆಗ್ತಾರೆ ಅಂದ್ರೆ, ಗುರು ಯಾಕೆ ಗುರು ಅವಳ ಜೊತೆ ಜೀವನ ಮಾಡ್ತಿದ್ಯಾ, ಡಿವೋರ್ಸ್ ಕೊಡು. ಅಯ್ಯೋ ಇದು ಜಸ್ಟ್ ವಿಡಿಯೋ ಅಂದ್ರೆ
ಅವ್ರು ಕೆಲವ್ರು ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ. ಮೇ ಬಿ ಕಾಮಿಡಿನಾರ ಇಲ್ವೇನೋ ಅವ್ರ ದೇಹದಲ್ಲಿ ತುಂಬಾ ಎಲ್ಲದಕ್ಕೂ ಸೀರಿಯಸ್ ಆಗೇ ಇರ್ತಾರೆ ಜನ. ಕೆಲವರು ಮಿಕ್ಕಿದವರು ಎಲ್ಲರೂ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಅಂಡ್ ಬಿಯರ್ಡ್ ಬಾಲಕ ವಿಡಿಯೋ ಮಾಡುವಾಗ ನನ್ಗೆ ಆ ಲಿಟಲ್ ಓವರ್ ಆಕ್ಟಿಂಗ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕೊಡಕ್ಕೆ ಅಲ್ಲಿ ಸಿಗತ್ತೆ. ಸೊ ನಂಗೆ ಪರ್ಸನಲಿ ಬಿಯರ್ಡ್ ಬಾಲಕ ವಿಡಿಯೋ ಮಾಡಕ್ಕೆ ಇಷ್ಟ. ಬಟ್ ವಾಯ್ಸ್ ಟ್ರೈನ್ ಆಗುತ್ತೆ ತುಂಬಾ ತುಂಬಾ ಕಷ್ಟ ಆಕ್ಚುಲಿ ಬಿಯರ್ಡ್ ಬಾಲಕನ ರೋಲ್ ಮಾಡೋದು, ವಾಯ್ಸ್ ಮಾಡ್ಯುಲೇಟ್ ಮಾಡೋದು, ಮೂಗೆಲ್ಲ ಹಿಂಗ್ ಮಾಡ್ಕೊಂಡು ಅಂದ್ರೆ ಅವ್ನು ನೋಡಕ್ಕೂ ಅಸಹ್ಯವಾಗಿದ್ದಾನೆ ಅಂತಾನೆ ನಾನು ಹಂಗೆ ತೋರಿಸಿರೋದು. ಸೊ ವಾಯ್ಸು ಚೇಂಜ್ ಮಾಡೋದ್ರಿಂದ ಸ್ಟ್ರೈನ್ ಆಗುತ್ತೆ ನಿಮಗೆ ವಾಯ್ಸ್ ಏನಾದ್ರು? ಹೇಗ ಎಷ್ಟೊತ್ತಂತ ಮಾತಾಡ್ಲಿಕ್ಕೆ ಆಗ್ತದೆ? ಅದು ಮುಖವನ್ನು ಇದೆಲ್ಲ ಹಿಡ್ಕೊಂಡಿರ್ಬೇಕು, ಒಂಥರ ಮಸಲ್ ಹಿಂಗೆ ಆಡ್ಕೊಂಡು ಮಾತಾಡುವಾಗ ಅದು ಸ್ಟ್ರೈನ್ ಆಗುತ್ತೆ. ಅಂಡ್ ನಂಗೆ ಕಾನ್ಸರ್ಟ್ಸ್ ಎಲ್ಲ ಇದ್ರೆ ಅಥವಾ ರೆಕಾರ್ಡಿಂಗ್ ಇದ್ರೆ ನಾನು ಯೂಶಲಿ ಬಿಯರ್ಡ್ ಬಾಲಕನ್ನು ಮಾಡಲ್ಲ. ಓಕೆ, ಈಗ ಡೈಲಾಗ್ ಹೇಳಿ ಅಂತಿದ್ದೆ, ಬಟ್ ಈಗಾಗಲೇ ಹೇಳಿದಿರ ಸಾಕಷ್ಟು ಬಿಯರ್ಡ್ ಬಾಲಕ್ ಅದು. ಸೊ ಕಾಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ರಿ, ಈಗ ಏನೇನೋ ಒಂಥರ ಕಾಮೆಂಟ್ಸ್ ಮಾಡ್ತಾರೆ ಅಂತಲ್ಲ. ಈಗ ಫನ್ನಿ ಅಥವಾ ಅದಾದ್ರೂ ಒಂದು ತುಂಬಾ ಇಷ್ಟ ಆಗಿ ಬಿದ್ದು ನೀವೇ ನಕ್ಕಿರೋಂಥ ಆ ಥರ ಏನಾದರೂ ಕಾಮೆಂಟ್ ಇದೆ, ಅದ್ರ ನೆನಪಲ್ಲಿ ಇರೋಂಥ ಕಾಮೆಂಟ್? ಈಗ ಕಾಮೆಂಟ್ ಇಂದಾನೆ ಬಿಯರ್ಡ್ ಬಾಲಕ ಕ್ರಿಯೇಟ್ ಆಗಿರೋದು ಒಂದ್ ರೀತಿ ಹೇಳೋದಾದ್ರೆ. ಅಂದ್ರೆ ನನ್ಗೆ ಬಿದ್ದು ನಗೋ ಕಮೆಂಟ್ ಅನ್ನೋದಕ್ಕಿಂತ ಕೆಲವ್ರದ್ದು DMs ಬರುತ್ತೆ. ಒಂದಿಷ್ಟು ಜನ ಅಂದ್ರೆ ಕೆಲವರಿಗೆ ಮಕ್ಕಳಿಲ್ಲ, ಅವರು ಮೆಸೇಜ್ ಮಾಡಿದ್ದು ಇದೆ. ಕೆಲವರು ನಮ್ಮ ಮಕ್ಕಳಿಲ್ಲ, ನಮ್ಗೆ ಎಲ್ಲಾರು ಮಗು ಇದ್ದಿದ್ರೆ ಇವನ್ ತರ ತರಲೆ ಮಾಡ್ತಿದ್ನೆ ಏನೋ ಅಂತ ಅನ್ಸುತ್ತೆ. ಸೊ ಆ ವಿಡಿಯೋಸ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಮಗೂ ಮಗು ಇದ್ದಿದ್ರೆ ಇಷ್ಟೇ ತರಲೆ ತುಂಟಾಟ ಎಲ್ಲ ಇರ್ತಿತ್ತೇನೋ ಒಂದು ಅಂತ. ಅದು ಓದಿದಾಗ ಓ ಮೈ ಗಾಡ್ ಅಂತ ಅಂದ್ರೆ ಇಷ್ಟಪಡ್ತಾರ ಅಂತ. ಅಂಡ್ ಕೆಲವರು ಮೆಸೇಜ್ ಮಾಡ್ತಾರೆ, ನನ್ನ ಮಗಂಗೆ ಅಥವಾ ಮಗಳಿಗೆ ಅಂದ್ರೆ ನಿಮ್ಮ ವಿಡಿಯೋಸ್ ತುಂಬಾ ಇಷ್ಟ ಬಿಯರ್ಡ್ ಬಾಲಕಂದು, ನಮ್ಮ ಮಗ ಮೊಬೈಲ್ ಹಿಡ್ಕೊಂಡ್ರೆ ನಾವು ಬಂದು ಚೆಕ್ ಮಾಡ್ತಾ ಇರ್ತೀವಿ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡಕ್ಕೆ, ಬಟ್ ನಿಮ್ ವಿಡಿಯೋ ಅಂತ ಗೊತ್ತಾದ್ರೆ ನಾವು ತಲೆನೇ ಕೆಡ್ಸ್ಕೊಳಲ್ಲ ಅಂತ. ಅದು ಎಂತ ಒಂದು ದೊಡ್ಡ ಮಾತು. ಅಂದ್ರೆ ಇಟ್ಸ್ ಡೀಸೆಂಟ್ ಕಂಟೆಂಟ್ ಅಂತ ಅದ್ರಲ್ಲೇ ಗೊತ್ತಾಗುತ್ತೆ. ಯಾರು ಬೇಕಾದ್ರೂ ನೋಡ್ಬೋದು. ಬ್ಯಾಡ್ ವರ್ಡ್ಸ್ ಯಾವ್ದು ಯೂಸ್ ಮಾಡಿಲ್ಲ ಇಲ್ಲಿ ತನಕ. ಅಂಡ್ ವಲ್ಗರ್ ಇಡಲ್ಲ, ಯಾರು ಬೇಕಾದ್ರೂ ನೋಡ್ಬೋದು. ಸಹಜ ಹಾಸ್ಯ ಅಂತದ್ದೇನು ತಲೆ ಕೆರ್ಕೊಂಡು ಥಿಂಕ್ ಮಾಡೋ ಅಂಥದ್ದೆಲ್ಲ ಏನು ಇರಲ್ಲ ನನ್ನ ಕಾಮಿಡಿ. ಅಂದ್ರೆ ಇದು ವೆರಿ ಪ್ಲೇನ್ ಸಿಂಪಲ್ ವಿಡಿಯೋ. ಮೇ ಬಿ ಅದರಿಂದ ಜನಕ್ಕೆ ಕನೆಕ್ಟ್ ಆಗುತ್ತೆ. ಮಕ್ಕಳಿಗೆ ಬಿಯರ್ಡ್ ಬಾಲಕ ಇಷ್ಟ ಆಗ್ತದೆ. ರೀಸೆಂಟ್ ಆಗಿ ಒಂದು ರೀಲ್ ಮಾಡಿದ್ವಿ ಊಟಿದು. ಅಲ್ಲಿ ಫುಡ್ ಊಟಿಯಲ್ಲಿ ಇವಳು ಹಸುವೆ ಅಂತ ಹೇಳೋದು, ಕರ್ಕೊಂಡೋಗಿ ನಾ ಕರ್ಕೊಂಡೋಗಿ. ಇಟ್ಸ್ ಅ ವೆರಿ ರಿಲೇಟೇಬಲ್ ರೀಲ್. ಅದ್ರಲ್ಲಿ ಏನು ಬೈಯೋ ಅಂತದ್ದು ಏನೂ ಇಲ್ಲ. ಅದಕ್ಕೂ ಒಂದಿಷ್ಟು ಜನ ಅಬ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಫುಡ್ ವೇಸ್ಟ್ ಮಾಡ್ತೀರಾ, ನಾಚಿಕೆ ಆಗಲ್ಲ ನಿಮ್ಗೆ, ನನ್ನ ಮಕ್ಳ ಹಂಗೆ. ನಾವು ಲಿಟ್ರಲಿ ಫುಡ್ ವೇಸ್ಟ್ ಮಾಡಿಲ್ಲ. ಏನಂತಂದ್ರೆ ನಾವು ಹೋಟೆಲಿಗೆ ಹೋದಾಗ ಅಂದ್ರೆ ರೆಸ್ಟೋರೆಂಟ್ಗೆ ಹೋದಾಗ ನಮ್ಗೆ ಏನ್ ಬೇಕೋ ಅದು ಆರ್ಡರ್ ಮಾಡಿದ್ವಿ. ಆ ಟೈಮಲ್ಲಿ ಫ್ಲಾಶ್ ಆಯ್ತು, ಈ ತರ ವಿಡಿಯೋ ಮಾಡ್ಬೋದು ಅಂತ ಅಂದ್ಕೊಂಡು ವಿಡಿಯೋ ಮಾಡಿದ್ದು. ಅಂಡ್ ಇವಳು ರೋಲ್ ಕಟ್ಟಾದ್ಮೇಲೆ ನಾವಿಬ್ರು ಸೇರ್ಕೊಂಡು ಅದನ್ನ ತಿಂದಿದೀವಿ. ಬಟ್ ಜನ ಅದ್ ಯಾಕೆ ಕೆಲವ್ರಿಗೆ ಏನ ನೆಗೆಟಿವೇ ಥಿಂಕ್ ಮಾಡ್ತಾರೆ. ನಾಚಿಕೆ ಆಗಲ್ವಾ, ಅನ್ನ ವೇಸ್ಟ್ ಮಾಡಕ್ಕೆ ನಾಚಿಕೆ ಆಗಲ್ವಾ, ನಿಮ್ಗೆ ಅಹಂಕಾರ, ನಿಮ್ಗೇನು ಕೋಟಿ ದುಡ್ಡಿದೆ, ಇದು ಕೆಲವರಿಗೆ ಹೊಟ್ಟೆಗೆ ಏನು ಇರಲ್ಲ, ಹಂಗೆ. ನಾನು ಒಂದು ಸರ್ಟನ್ ಟೈಮ್ ತನಕ ನೋಡ್ತೀನಿ, ಎಲ್ಲರೂ ಅಬ್ಯೂಸಿವ್ ವರ್ಡ್ಸ್ ಎಲ್ಲ ಇದ್ರೆ, ಬಿ ವರ್ಡ್ಸ್ ಇದ್ರೆ ಬ್ಲಾಕ್ ಸುಮ್ಮನೆ ಅವ್ರಿಗೆ ರೆಸ್ಪಾಂಡ್ ಮಾಡೋದು ಎಲ್ಲ ಮಾಡ್ತಾ ಇದ್ರೆ ಬೇಡ ಅನ್ಸುತ್ತೆ ಅಷ್ಟೇ. ದೇ ನಾಟ್ ವರ್ತ್ ಇಟ್ ಅಂತ ಅನ್ಸುತ್ತೆ. ಹೌದು.